ಬಂಧುಗಳೇ, ಏಕಲವ್ಯ ವಾಹಿನಿ ಒಂದು ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಬಹಳ ನೋವಿನ ಸಂಗತಿ. ಭಾರತದಂತ ಒಂದು ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಹುಬ್ಬಳ್ಳಿ ನಗರದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮರ್ಯಾದೆ ಹತ್ಯೆ ಎನ್ನುವಂತ ಕ್ರೂರ ಒಂದು ಕೊಲೆ ನಡೆದಿರೋದು ಬಹಳ ಬೇಸರದ ಸಂಗತಿ. ಬಂಧುಗಳೇ, ನೀವು ನೋಡ್ಬೇಕು, ಮಾನ್ಯ ಎಂಬ ಒಂದು ಹೆಣ್ಣು ಮಗಳು, ಸಹೋದರಿ ಮಾನ್ಯ, ದಲಿತ ಸಮುದಾಯದ ಒಬ್ಬ ಯುವಕನ್ನ ಪ್ರೀತಿಸಿ ಮದುವೆ ಆಗಿ 7 ತಿಂಗಳು ಕಾಲ ಅವರು ಸಂಸಾರವನ್ನು ಮಾಡಿರ್ತಾರೆ. ಆ ಸಹೋದರಿ ಗರ್ಭಿಣಿ ಆಗಿರುವಂತ ವಿಷಯ. ಗರ್ಭಿಣಿ ಆಗಿರೋದು ಲೆಕ್ಕಿಸದೆ ಕ್ರೂರಿ ರಾಕ್ಷಸತನವನ್ನ ಹೊಂದಿರುವಂತ ತಂದೆ ಆ ಮಗಳ ಮೇಲೆ ಕ್ರೂರತನದಿಂದ ಮೆರೆದು ಆ ಹೆಣ್ಣು ಮಗಳಿಗೆ ಕೊಲೆ ಮಾಡುವಂಥದ್ದು, ವಿಕೃತವಾಗಿ ಕೊಲೆ ಮಾಡಿರೋದು ಬಹಳ ಬೇಸರದ ಸಂಗತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಈ ಭಾರತ ವಿಶ್ವದಲ್ಲಿ ವಿಶ್ವ ಗುರು ಅಂತ ಹೇಳ್ಕೋಬೇಕು. ಈ ರೀತಿ ಒಂದಿಷ್ಟು ಮಾತುಗಳನ್ನ ನಾವು ಆಡ್ತಿರ್ತೀವಿ. ಈ ದೇಶದಲ್ಲಿ ಜಾತಿ ಅನ್ನೋದೆಷ್ಟು ಗಟ್ಟಿಯಾಗಿ ನಿಂತಿದೆ ಅಂದ್ರೆ, ಈ ದೇಶದಲ್ಲಿ 9,000 ಉಪಜಾತಿಗಳ ಜೊತೆಗೆ 6,000ಗಳ ಜಾತಿಯನ್ನ ನಾವು ಕಾಣ್ತೇವೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 6,000 ಜಾತಿ, ಆ ಜಾತಿಗಳಲ್ಲೇ 9,000 ಉಪಜಾತಿಗಳನ್ನ ಹೊಂದಿರುವಂತ ಈ ನೆಲ ಭಾರತ ಇವತ್ತು ಜಾತಿಯ ಕಾರಣಕ್ಕೆ ಕೊಲೆ ನಡೀತಾ ಇರೋದು, ಜಾತಿಯ ಕಾರಣಕ್ಕೆ ದಬ್ಬಾಳಿಕೆಗಳು ನಡೀತಾ ಇರೋದು, ಜಾತಿಯ ಕಾರಣಕ್ಕಾಗಿಯೇ ಒಂದಿಷ್ಟು ಗುಂಪುಗಾರಿಕೆ, ಒಂದಿಷ್ಟು ಗಲಾಟೆಗಳು, ಒಂದಿಷ್ಟು ಹೋರಾಟಗಳು ನಡೀತಾ ಇರೋದನ್ನ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಇದಕ್ಕೆಲ್ಲ ಯಾವಾಗ ಕೊನೆ ಆಗ್ತದೆ ಅನ್ನೋದು, ಬಹುಶಃ ಇದನ್ನೆಲ್ಲ ನೋಡಿದಾಗ ಕೊನೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾವಾಗ ಜಾತಿ ಸಂಪೂರ್ಣವಾಗಿ ವಿನಾಶ ಆಗ್ತದೋ ಅಲ್ಲಿವರೆಗೂ ಈ ಸಂವಿಧಾನ, ಈ ಮೀಸಲಾತಿ ಅನ್ನೋದು ಇರಬೇಕು. ಒಂದು ವೇಳೆ ಈ ಭಾರತದಲ್ಲಿ ಜಾತಿ ವಿನಾಶ ಆದ್ರೆ, ಜಾತಿ ಅನ್ನೋದೇ ಇಲ್ಲ ಅಂದಾಗ ನೀವು ಸಂವಿಧಾನವನ್ನ ಬದಲಾಯಿಸ್ಕೊಬಹುದು ಅನ್ನುವಂತ ಮಾತನ್ನ ಸಂವಿಧಾನ ರಚನಾ ಸಮಯದಲ್ಲೇ ಅವರ ಸಮರ್ಪಣಾ ದಿನದಿಂದ ಹೇಳಿದಂತ ಮಾತುಗಳು ನಾವು ಕೇಳ್ತಾ ಇದೀವಿ. ಬಂಧುಗಳೇ, ಇವತ್ತು ಎತ್ತ ಸಾಕ್ತಾ ಇದೀವಿ ನಾವು. ಮಾನ್ಯ ಅನ್ನೋ ಹೆಣ್ಮಗಳು ಪ್ರೀತಿಸಿ ಮದುವೆ ಆದಂತ ಹುಡುಗನ ಮನೆಗೆ ನುಗ್ಗಿ ತನ್ನ ತಂದೆಯಿಂದನೇ ಇವತ್ತು ಈ ಮಟ್ಟಕ್ಕೆ ಕೊಲೆಯಾಗಿ ತನ್ನ ಕೊನೆ ಉಸಿರು ಹೇಳಿತಾಳಲ್ಲ, ಆ ತಾಯಿಗೆ ಮಾಡಿದ ತಪ್ಪಾದ್ರೆ ಏನು? ಯಾರಾದ್ರೂ ಹುಟ್ಟುವಾಗ ನಾನು ಇಂಥ ಜಾತಿಗೆ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಡ್ತಾರ? ಆ ಪದ್ಧತಿ ಇದೆಯಾ? ನಾವು ಇವತ್ತು ಈಗ ಆಯ್ತಲ್ಲ, ಜಾತಿ ಇಂಥ ಜಾತಿಯಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂತ ಅಂದ ಮಾತ್ರಕ್ಕೆ ನಾಯಿ ಹಂದಿಗಳಿಗಿನ್ನ ಕಡೆಯಾಗಿ ನೀವು ಕಾಣ್ತಾ ಇದ್ದೀರಲ್ಲ, ಇದು ಎಷ್ಟು ಸರಿ? ಎಷ್ಟೋ ಊರುಗಳಲ್ಲಿ ನಾಯಿ ಹಂದಿಗಳಿಗಿನ್ನ ಕಡೆಯಾಗಿ ಈ ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿರೋದನ್ನ ನಾವು ನೋಡ್ತಾ ಇದೀವಿ ಬಂಧುಗಳೇ.
ಬಹಳ ನೋವಾಗ್ತದೆ. ಇವತ್ತು ಆ ಹೆಣ್ಣು ಮಗಳು ಆಗಿರುವಂತ ಆ ವಿಚಿತ್ರ ಒಂದು ಕೊಲೆಯನ್ನು ನೋಡಿ ಬಹಳ ಮನಸ್ಸಿಗೆ ನೋವಾಗ್ತದೆ. ಆ ಹುಡುಗ ಸಹ ಬಹಳ ನಿಜಕ್ಕೂ ಅದೊಂದು ಕರಳಜನಕವಾದಂತ ಸ್ಥಿತಿ. ಬಹಳ ನೋವಾಯ್ತು. ಇವತ್ತು ನಾವೆಲ್ಲಿ ಈ ದೇಶದಲ್ಲಿ ನಾಯಿ ಹಂದಿಗಳಿಗಿನ್ನ ಕಡಿಯಾಗಿ ಬದುಕಬೇಕಲ್ಲ? ದಲಿತರಾಗಿ ಹುಟ್ಟಿದ ತಪ್ಪ? ಅಥವಾ ದಲಿತ ಹುಡುಗರನ್ನ ಇಷ್ಟಪಟ್ಟು ಮದುವೆ ಆಗಿದ್ದು ತಪ್ಪ? ಅಥವಾ ಆ ಹೆಣ್ಣು ಮಗಳು ಲಿಂಗಾಯತ ಸಮುದಾಯದಲ್ಲಿ ನಾನು ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಿದಾಳೆ ಅಂತ ತಿಳ್ಕೊಬೇಕಾ? ಏನು ಇಲ್ಲ ಅಲ್ವಾ? ಬಹುಶಃ ಈ ಕೊಲೆಯನ್ನ ನಿಜಕ್ಕೂ ನಾನು ಖಂಡಿಸ್ತೇನೆ. ಇದು ಆಗ್ಬಾರ್ದು. ಇಂಥ ಒಂದು ಕೆಟ್ಟ ಚಾಳಿ ಮುಂದುವರಿಬಾರ್ದು. ಯಾಕೆ ಈ ದೇಶದಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಏನು ಜಲಗಳು ಏನು ಬದುಕ್ತಾ ಇದೆಯೋ ಎಲ್ಲರಿಗೂ ಸಹ ಬದುಕುವಂತ ಹಕ್ಕಿದೆ. ಅಂತ ಒಂದು ಬದುಕನ್ನ ಕಟ್ಕೊಂಡು ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ಜಾತಿಯ ಕಾರಣಕ್ಕೆ ಇವತ್ತು ಆ ಹೆಣ್ಣು ಮಗಳನ್ನ ಈ ರೀತಿ ಮರ್ಯಾದೆ ಹತ್ಯೆ ಅನ್ನೋ ಹೆಸರಿನಲ್ಲಿ ನೀವು ಮಾಡ್ತಿರಲ್ಲ, ಇದು ಎಷ್ಟು ಸರಿ? ಏನಕ್ಕೆ ಮರ್ಯಾದೆ ಹತ್ಯೆ? ಈ ಜಾತಿ ಆ ಜಾತಿ 6,000 ಜಾತಿ 9,000 ಉಪಜಾತಿಗಳಿದೆ. ನಿಮ್ಮ ಮೈನಲ್ಲಿ ಕೂದು ನೋಡಿ ರಕ್ತ ಕೆಂಪುಗೆ ಬರ್ತದೆ. ದಲಿತ ಅಂತ ಹೇಳಿ ಕರಗ್ ಬರ್ತದ? ಇಲ್ಲ ನೀನ್ ಮೇಲ್ಜಾತಿ ಇದ್ದಿ ಅಂತ ಹೇಳಿ ಹಸಿರದ ರಕ್ತ ಬರ್ತದ? ಏನಿಲ್ಲ ಅಲ್ವಾ? ಜೊತೆಗೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಬಹಳ ನೋವಾಗ್ತದೆ. ಯಾವ ರೀತಿಯಲ್ಲಿ ನೀವು ಜಾತಿಯನ್ನ ನೀವು ವಿಂಗಡಣೆ ಮಾಡಿದ್ದಾರೆ? ಯಾರು ಈ ಜಾತಿಯನ್ನು ಮಾಡಿದವರು ಯಾರು? ನಿಜಕ್ಕೂ ಅವರಿಗೆ ನಾನು ಎಷ್ಟು ಖಂಡಿಸ್ತೇನೆ ಅಂದ್ರೆ, ಈ ಜಾತಿ ವ್ಯವಸ್ಥೆ ಹೇಗಾದ್ರೂ ಉಟ್ಕೊಂತು. ಈ ಜಾತಿ ವ್ಯವಸ್ಥೆಯನ್ನ ಯಾಕೆ ಮಾಡಿದ್ರು? ತಾನು ಮಾಡುವ ಕುಲ ಕಸುಬನ್ನ ಆಧಾರವಿಟ್ಟುಕೊಂಡು ಈ ಜಾತಿ ವ್ಯವಸ್ಥೆಯನ್ನು ನೀವು ಮಾಡಿದಿರಲ್ಲ, ಅದು ಮುಂದುವರಿಬೇಕಾಗಿತ್ತ? ಬಹಳ ನೋವಾಗ್ತದೆ. ಇವತ್ತು ಈ ದೇಶದಲ್ಲಿ ಪ್ರಾಣಿಗಳನ್ನ ಪಕ್ಷಿಗಳನ್ನ ಆ ಒಂದು ಮೂತ್ರ ಆ ಒಂದು ಮಲದಿಂದ ಜಾತಿಯನ್ನ ಕಂಡುಹಿಡಿಯುವಂತ ವ್ಯವಸ್ಥೆ ಇದೆ. ಈ ಕುರಿ ಇಕ್ಕೆಗಳನ್ನ ನೋಡಿ, ಇದು ಕುರಿ ಇಕ್ಕೆ ಅಂತ ಹೇಳ್ತೀವಿ. ಆನೆಯ ಲದ್ದಿಯನ್ನು ನೋಡಿ, ಇದು ಆನೆ ಲದ್ದಿ ಅಂತ ನಾವು ಗುರುತಿಸ್ತೇವೆ. ಆದ್ರೆ ಮನುಷ್ಯನ ಮಲ ಮೂತ್ರದಲ್ಲಿ ನೀವು ಇಂಥ ಜಾತಿಯ ಮಲ ಇಂಥ ಜಾತಿಯ ಮೂತ್ರ ಅಂತ ನೀವು ಕಂಡುಹಿಡಿಯಕ್ ಆಗ್ತದ? ಇದನ್ನ ನೀವು ಹೇಳ್ಬೇಕು. ಯಾರು ಜಾತಿ ವ್ಯವಸ್ಥೆಯನ್ನ ಜೀವಂತವಾಗಿ ಇರಬೇಕು ಅಂತ ನೀವು ಬೆಂಬಲಿಸ್ತಿರೋ ಅಂತವರಿಗೆ ನನ್ನ ಒಂದು ನೇರವಾದಂತ ಪ್ರಶ್ನೆ. ಪ್ರಾಣಿಗಳ ಹೆಜ್ಜೆ ಗುರುತನ್ನ ಕಂಡು ಇದು ಇಂಥ ಜಾತಿಯ ಪ್ರಾಣಿ ಹೆಜ್ಜೆ ಅಂತ ಕಂಡುಹಿಡಿಯುವಂತದನ್ನ ನಾವು ನೋಡ್ತೇವೆ. ಆದ್ರೆ ಮನುಷ್ಯನ ಹೆಜ್ಜೆ ಗುರುತನ್ನ ನೋಡಿ ನೀವು ಇಂತಹ ಜಾತಿಯವನ ಹೆಜ್ಜೆ ಅಂತ ಕಂಡುಹಿಡಿಯೋಕೆ ನಿಮ್ಗೆ ನೈತಿಕತೆ ಇರುತ್ತಾ? ತಾಕತ್ತಿದೆಯಾ? ಇದನ್ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ? ನೀವೊಬ್ಬ ಮನುಷ್ಯನಾಗಿ ಹುಟ್ಟಿ, ಮನುಷ್ಯ ಕುಲ ಒಂದೇ ಈ ದೇಶದಲ್ಲಿ, ಮನುಷ್ಯನಾಗಿ ಹುಟ್ಟಿರೋದೇ ಒಂದೇ, ಮನುಷ್ಯನಾಗಿ ಹುಟ್ಟಿರೋದಷ್ಟೇ. ಅವನ ಜಾತಿಯನ್ನ ಅವನು ಮಾಡುವ ಕುಲ ಕಸುಬಿನಿಂದ ನೀವುಗಳು ಯಾರು ಈ ಒಂದು ಮೇಲ್ವರ್ಗದ ಪಂಥಿಗಳು ಇರ್ತಾರಲ್ಲ, ಅವ್ರು ಮಾಡಿರುವಂತ ಈ ಕೆಟ್ಟ ಪದ್ಧತಿಯನ್ನ ಮುಂದುವರಿಸುವಂತ ನೀಚ ಕೆಲಸವನ್ನ ನಾನು ಮಾಡ್ತಾ ಇವತ್ತು ಅಮಾಯಕವಾದಂತಹ ಹೆಣ್ಣು ಮಗಳು ಆ ಸಹೋದರಿಯ ಕತ್ತಿನ ಸೀಳ್ತಾರೆ, ಕೊಲೆ ಮಾಡ್ತಾನೆ. ಎಷ್ಟು ಆಗ್ಬೇಕು? ಮುಟ್ಟಾಳ್ರು ಕೇಳ್ತಾ ಇದ್ರಲ್ಲ,
ಏನಕ್ಕೆ ಜಾತಿ, ಯಾಕೆ ಅವ್ರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಕೇಳ್ತಿದಲ್ಲ. ಇದಕ್ಕೋಸ್ಕರ ಮೀಸಲಾತಿ ಇರಬೇಕು. ನಿಮ್ಮ ನಡುವೆ ನಾವು ಎದೆ ತಟ್ಕೊಂಡು ಬದುಕ್ಬೇಕಲ್ವಾ, ಅದಕ್ಕೋಸ್ಕರ ಈ ಮೀಸಲಾತಿ ಜೀವಂತವಾಗಿರ್ಬೇಕು. ಬಹಳ ಬೇಜಾರಾಗ್ತದೆ, ನಾವು ಮೀಸಲಾತಿಯನ್ನ ಬೆಂಬಲಿಸುವಂತಾರಲ್ಲ, ಆದ್ರೆ ಇಂಥ ಸಂದರ್ಭ ಬಂದಾಗ ಮೀಸಲಾತಿ ಯಾಕೆ ಅವಶ್ಯಕತೆ, ಏನಕ್ಕೆ ಅವಶ್ಯಕವಾಗಿದೆ ಮೀಸಲಾತಿ ಅನ್ನೋದನ್ನ ನಾವು ನೋಡ್ತೀವಿ. ನಿಮ್ಮಲ್ಲಿ ನಾವು ನಿಮ್ಮ ಸರಿಸಮವಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಬಾಬಾ ಸಾಹೇಬರು ನಮಗೆ ಮೀಸಲಾತಿಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು. ಎಷ್ಟೋ ಜನ ಮೀಸಲಾತಿಯಿಂದ ಇವತ್ತು ಒಂದು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ, ಒಂದು ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಹೆಚ್ಚೆಚ್ಚಾಗಿ ಓದಿನ ಮೂಲಕ ಇನ್ನೊಂದಷ್ಟು ಹುದ್ದೆಗಳಲ್ಲಿ ಕೂತಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಇಂಥ ವ್ಯವಸ್ಥೆ ಇರುವಾಗ ನೀವುಗಳು ಯಾಕೆ ಈ ಮರ್ಯಾದೆ ಹತ್ಯೆ ಅನ್ನೋ ಹೆಸರಲ್ಲಿ ಇಂಥ ಒಂದು ಕೆಟ್ಟ ಪದ್ಧತಿಯನ್ನ ನೀವು ಹುಟ್ಟಾಕ್ತಾ ಇದ್ದೀರಿ? ನೀನು ಎಂತ ಕ್ರೂರಿ ಅಂತ ಅಂದ್ರೆ, ಆ ತಂದೆ ನಿಜಕ್ಕೂ ಅವನು ಜನ್ಮನ ಕೊಟ್ಟಿಲ್ಲ. ಅವನು ಜಾತಿಗಾಗೋಸ್ಕರವಾಗಿ ತನ್ನ ಮಗಳನ್ನ ಕತ್ತು ಸೀಳೋ ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ಅವನು ಜಾತಿ ಇನ್ನೆಷ್ಟು ಅವರಿಗೆ ದೊಡ್ಡದಾಗಿ ಕಂಡಿರ್ಬೇಕು ಅನ್ನೋದು ಬಹಳ ನೋವಾಗ್ತದೆ. ಹಾಗಾಗಿ ನಾನು ನೇರವಾಗಿ ಈ ಒಂದು ವಿಚಾರವನ್ನ ಏಕಲವ್ಯ ವಾಹಿನಿ ಮೂಲಕ ನಾನು ಕೇಳ್ಕೊಂತಿದ್ದೀನಿ. ಸರ್ಕಾರ ಈ ಒಂದು ವಿಚಾರವನ್ನ ನೀವು ಬಹಳ ಎಚ್ಚರಿಕೆ ಹೆಜ್ಜೆ ಇಡುವ ಮೂಲಕ ಒಂದು ಕಠಿಣ ನಿಲುವನ್ನ ನೀವು ತಾಳ್ಬೇಕು. ಇಂತಹ ಘಟನೆಗಳು ಮರುಕಳಿಸಬಾರದು. ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಮರುಕಳಿಸದಂತೆ ನೀವು ಎಚ್ಚರ ವಹಿಸುವ ಜೊತೆಗೆ ಇಂಥ ಕೆಲಸ ಏನು ಈ ರೀತಿ ಕೆಲಸ ಮಾಡುವಂತವ್ರಿಗೆ ಕಠಿಣವಾದ ಶಿಕ್ಷೆ ಅಥವಾ ಗುಂಡು ಹೊಡೆದು ಸಾಯಿಸ್ಬೇಕು. ಇಂಥವ್ರು ನೋಡಿ ಇನ್ನೊಂದಷ್ಟು ಜನ ಕಲಿಯುವಂತದ್ದಾಗ್ತದೆ. ದಯಮಾಡಿ ಅದಾಗ್ಬಾರ್ದು ಅಂತ ಹೇಳ್ತಾ ಬಹಳ ನೋವಿನಿಂದ ಇವತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಯನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇದ್ದೀನಿ. ದಯಮಾಡಿ ಸ್ನೇಹಿತರೆ, ಈ ಜಾತಿ ಅನ್ನೋದು ಏನು ಇದೆ, ಈ ಒಂದು ಜಾತಿಯನ್ನ ಹೋಗಲಾಡಿಸುವಂತ ಕೆಲಸವನ್ನ ಸಾಧ್ಯವಾದ್ರೆ ಮಾಡೋಣ. ಈ ಜಾತಿಯನ್ನ ಉಳಿಸ್ಕೊಬೇಕು, ಈ ಜಾತಿಯನ್ನ ನಾವು ಮುಂದುವರಿಸಬೇಕು ಅನ್ನೋ ಮನಸ್ಥಿತಿಯಿಂದ ನಾವು ಬದಲಾಗುವಂತ ಕೆಲಸ ಮಾಡೋಣ. ಇಂಥ ಎಷ್ಟೋ ಜೀವಿಗಳನ್ನ, ಇಂಥ ಎಷ್ಟೋ ಜೀವವನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಕೇಳ್ಕೊಂತ ಬಹಳ ಬೇಸರದಿಂದ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ತುಂಬಾ ನೋವಾಗ್ತದೆ. ಆ ಒಂದು ಮಾನ್ಯ ಅನ್ನೋ ಹೆಣ್ಮಗಳು 7 ತಿಂಗಳ ಗರ್ಭಿಣಿ ಅಂತ ಕೇಳಿದಾಗ ಬಹಳ ಬೇಸರ ಆಯ್ತು. ಕನಿಕರ ಇಲ್ಲದಂತ ದುಸ್ಥಿತಿಗೆ ಆ ಒಂದು ತಂದೆ ಹೋಗ್ಬಿಟ್ನ, ಆ ಕ್ರೂರಿ ತಂದೆ ಹೋಗುದ್ನ. ಅವನಿಗೆ ಜಾತಿಯೇನೆ ಅವನೇ ಮುಖ್ಯವಾಗ್ಬಿಡ್ತಲ್ಲ ಅನ್ನೋ ಒಂದು ನೋವು ನನ್ಗೆ ಕಾಡ್ತಾ ಇದೆ. ಅವ್ರನ್ನ ಕಾನೂನು ಬದ್ಧವಾಗಿ ಏನು ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಇದು ಇಂದಿಷ್ಟು ಜನಕ್ಕೆ ಪಾಠ ಆಗ್ಬೇಕು. ಇದು ಬರೀ ಪಾಠ ಆಗೋದೇ ಅಲ್ಲ, ಬಹುಶಃ ಇಂಥ ಘಟನೆಗಳು ಮರುಕಳಿಸ್ದಂಗೆ ಸರ್ಕಾರ ಇದಕ್ಕೊಂದು ಕಾಯ್ದೆ ತರಬೇಕು. ಕಾಯ್ದೆ ತರುವ ಜೊತೆಗೆ ಕಠಿಣವಾದಂತ ಶಿಕ್ಷೆಗೆ ಗುರಿಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮವನ್ನ ನನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಮೇಲೆಗೂ ವಂದಿಸ್ತೇನೆ. ನಮಸ್ಕಾರ.